ದೊಡ್ಡ ದೊಡ್ಡ ನಾಯಕರು ದೊಡ್ಡ ದೊಡ್ಡ ಗುರುಗಳು ವಿಚಾರ ಕೈ ಬಿಟ್ಟು ಬಿಡ್ರಿ. ಬೀದಿ ಒಳಗಿನ ನಾಯಿ ಸಹಿತ ಒಮ್ಮಿಗೆ ನಿಮ್ಮನ್ನು ನಂಬುವುದಿಲ್ಲ. ಬೀದಿ ಒಳಗಿನ ನಾಯಿ ಸಹಿತ ಒಮ್ಮಿಗೆ ನಿಮ್ಮನ್ನು ನಂಬುವುದಿಲ್ಲ. ಮಾಡಿಕೊಂಡ್ರಿ ಅಂತಂದ್ರೆ ಬಹುಶಃ ನಿಮ್ದು ಎಲ್ಲಾ ಸಮಸ್ಯೆಗಳು ದೂರ ಆಗ್ತಾವ ಅಂತಕ್ಕಂಥದ್ದು ನಮಗ್ ಬಹಳ ಚೆನ್ನಾಗಿ ಗೊತ್ತು. ಅದಕ್ಕೆ ಇನ್ನೊಮ್ಮೆ ಹೇಳ್ತೀವಿ, ನಡ್ಕೊಂಡೆ ಪಡ್ಕೊಂಡೆ, ಇಷ್ಟೇ, ಬಹಳ ಬೇಕಾಗಿಲ್ಲ ಅದು. ಇವ ಪ್ರತಿ ದಿವಸ ಅದ ಜಾಗದಾಗ ನಿಲ್ಲಬೇಕನ್ನುವಂತ ಮಾತೇನೈತಲ್ಲ ಅದು ಗಮನಿಸ್ಬೇಕು. ಇವತ್ತು ಇಲ್ಲಿ ನಿಂತ ನಾಳೆ ಅಲ್ಲಿ ನಿಂತ ಅಂದ್ರೆ ನೋಡವ್ರು ಯಾರು? ಅದೇ ಜಾಗದಾಗ ನಿಲ್ಲಬೇಕನ್ನುವಂತ ಸಾಧುವಿನ ಮಾತಿನೊಳಗೆ ಒಂದು ಅರ್ಥ ಇತ್ತು. ನಮಸ್ಕಾರ ಮಾಡು, ನೀವೇನ್ ಮಾಡ್ತೀರಿ? MLA ಮನೆಗೆ ಹೊಕ್ಕಿರಿ, MP ಗಳ ಹತ್ರ ಹೊಕ್ಕಿರಿ, ನಮಸ್ಕಾರ ಸರ್ ಅಂತೀರಿ. ಆ ಧ್ವನಿ ಒಳಗ ಅಹಂಕಾರ ತುಂಬಿರ್ತೈತಿ, ನಿಮ್ಮ ನಮಸ್ಕಾರದೊಳಗ ಅಹಂಕಾರ ತುಂಬಿರ್ತೈತಿ, ಹೌದಾ? ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತ ನಾವೇನು ಕರಿತೀವಲ್ಲ ಅದ್ರೊಳಗ ಅಹಂಕಾರ ತುಂಬಿರ್ತೈತಿ. ಅಹಂಕಾರದ ರಾಶಿನೇ ಆಗಿ ಅಲ್ಲಿ ಹೋಗಿ ನಿಂತಾಗ ವರ ಸಿಗೋದು ಹೆಂಗ? ಹೌದಾ? ಒಂದು ದಿನ ಹೊಕ್ಕಿರಿ, 2 ದಿನ ಹೊಕ್ಕಿರಿ, ಕೆಲಸ ಆಗಿಲ್ಲ ಅಂತ ಅಂದ್ಕೂಡಲೇ ಬಾ ಮಗನ ಮುಂದಿನ ಚುನಾವಣೆಗೆ ನೋಡ್ಕೋತೀನಿ ಅಂದ ಬಿಡ್ತೀರಿ. ನೀವು ಮುಂದಿನ ಚುನಾವಣೆಗೆ ಬಾ ನೀನು ನೋಡ್ಕೋತೀನಿ ಅಂದ ಬಿಡ್ತೀರಿ. ಹಂಗಾಗಿ ನಿಮ್ ಕೆಲಸ ಆಗೋದಿಲ್ಲ. ಯಾವುದೇ ಜಾಗದಲ್ಲಿ ಒಂದು ಗಮನದಾಗಿರ್ಲಿ, ನಿಮಗ ದೊಡ್ಡ ದೊಡ್ಡ ನಾಯಕರು ದೊಡ್ಡ ದೊಡ್ಡ ಗುರುಗಳು ವಿಚಾರ ಕೈ ಬಿಟ್ಟು ಬಿಡ್ರಿ. ಬೀದಿ ಒಳಗಿನ ನಾಯಿ ಸಹಿತ ಒಮ್ಮಿಗೆ ನಿಮ್ಮನ್ನು ನಂಬುದಿಲ್ಲ. ಬೀದಿ ಒಳಗಿನ ನಾಯಿ ಸಹಿತ ಒಮ್ಮಿಗೆ ನಿಮ್ಮನ್ನು ನಂಬುದಿಲ್ಲ. ಬಹಳ ದಿನ 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 ಅದ್ ಕಾಳಜಿ ಮಾಡಿದ್ರೆ ಮಾತ್ರ ಅದು ನೀ ಹೇಳ್ದಂಗೆ ಕೇಳಕ್ ಚಲೋ ಮಾಡುತ್ತಾ ಹೊರತಾಗಿ ಒಮ್ಮಿದ್ದೊಮ್ಮಿಗೆ ಹೋಗಿ ನೀ ನಾಯಿ ಎದಿದಿ ನಾ ಹೇಳ್ದಂಗೆ ಕೇಳು ಅಂತಂದ್ರೆ ಯಾವ ನಾಯಿನೂ ನಿನ್ನ ಮೂಸಿ ನೋಡೋದಿಲ್ಲ. ಅದರ ಸಲುವಾಗಿ ಯಾವುದೇ ಜಗತ್ತಿನೊಳಗ ಒಲಿಬೇಕಾಗಿತ್ತು ಅಂತಂದ್ರೆ ಒಮ್ಮಿಗೆ ಒಲಿಯೋದಿಲ್ಲ. ಇಟ್ ವಿಲ್ ಟೇಕ್ ಟೈಮ್. ಅದು ಬಹಳಷ್ಟು ಟೈಮ್ ಅನ್ನ ತೆಗೆದುಕೊಳ್ಳುತ್ತ. ಅಲ್ಲಿ ತನಕ ನಿನಗೆ ಸಮಾಧಾನ ಅಂತಕ್ಕಂಥದ್ದು ಬೇಕು ಅನ್ನೋದನ್ನ ನೀವೆಲ್ಲ ನೆನಪಿನಾಗ ಇಟ್ಕೋಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರೊಂದು ಹರಕೆ ತೇರ್ ಮಾಡಿಸ್ಯಾರ. ನೀವೆಲ್ಲ ಹೆಣ್ಮಕ್ಳು ದುರ್ಗವ ದ್ಯಾಮವನ ಗುಡಿಗೆ ಹೋಗಿ ಹರಕೆ ಬರ್ತೀರಿ. ನನಗೆ ಗೊತ್ತು ಏನು ಹರಕೆ ಬರ್ತೀರಿ. ಈ ಕೆಲಸ ಮಾಡಿಸು, ನಿನಗೆ 2 ಕಣ್ಣು ಕೊಡ್ತೀವಿ ಅಂತ ಬೇಡ್ಕೊಂಡಿರ್ತಾರೆ ಇವ್ರು. ಬೆಳ್ಳಿ ಕಣ್ಣು ಕೊಡ್ತೀವಿ ಅಂತೇಳಿ. ಆಕಿ ಕಣ್ಣು ಕಾಣಂಗಿಲ್ಲೇನು? ದ್ಯಾಮವ್ಗ ದುರ್ಗವ್ಗ ಕಣ್ಣು ಕಾಣಂಗಿಲ್ಲ, 2 ಕಣ್ಣು ಮಾಡಿಸ್ಕೊಡ್ತೀವಿ. ವೀರಭದ್ರ ದೇವ್ರ ಗುಡಿಗೆ ಹೋಗೋದು, ಈ ಕೆಲಸ ಮಾಡಿಸ್ಕೊಡು, ನಿನಗೆ ಮೀಸಿ ಮಾಡಿಸ್ಕೊಡ್ತೀನಿ ಅಂತೇಳಿ. ಅವ ಮೀಸಿ ತಗೊಂಡು ನಾವೇನು ಮಾಡೋದ? ಗಂಡ ದೇವ್ರಿಗೆ ಹೋಗಿ ಮೀಸಿ ಮಾಡಿಸ್ಕೊಡ್ತೀವಿ ಅನ್ನೋದು, ಹೆಣ್ಣು ದೇವ್ರಿಗೆ ಹೋಗಿ ಕಣ್ಣು ಕೊಡಿಸ್ತೀವಿ ಅನ್ನೋದು, ಇವೆಲ್ಲ ಬಿಟ್ಟು ಗುರು ಸನ್ನಿಧಾನದಲ್ಲಿ ಹರಕೆಯನ್ನು ಹೊರದೊಳಗೆ ಬಹಳ ಶಕ್ತಿ ಇರ್ತೈತಿ. ಆ ಹರಕೆ ಯಾರಿಗೂ ಗೊತ್ತಾಗಬಾರ್ದು, ನಿನಗ ಗೊತ್ತಾಗಬೇಕು. ಹರಕೆ ಹೆಂಗಿರ್ಬೇಕು? ಮದುವೆ ಆದ್ಮೇಲೆ ಮಕ್ಕಳು ಕೇಳುವಂಗಿರ್ಬೇಕು. ಮದುವೆ ಆದ್ಮೇಲೆ ಮಕ್ಕಳು ಕೇಳುವಂಗಿರ್ಬೇಕ ಹೊರತಾಗಿ ಮದುವೆ ಆಗ್ಲಾರ್ದ ಮಕ್ಕಳಾಗೋಲ್ಲ ಅಂದ್ರೆ ಬಸರಾಗವ್ರು ಯಾರು? ಅದರ ಸಲುವಾಗಿ ಯಾವುದೇ ಹರಕೆಗೂ ಕೂಡ ಒಂದು ಬಹಳ ವಿಶೇಷತೆ ಇರ್ತೈತಿ. ನಿಮಗೆ ಇನ್ನೊಂದು ಗಮನದಾಗಿರ್ಲಿ, ಒಂದು ವೈಜ್ಞಾನಿಕವಾಗಿ ಒಂದು ಮಾತನ್ನ ಹೇಳ್ತೀವಿ ನಾವು. ಏನದು ವೈಜ್ಞಾನಿಕವಾಗಿ ಒಂದು ಮಾತು ಅಂತಂದ್ರೆ, ನಿನ್ನ ಮನಸ್ಸಿನಲ್ಲಿ ಏನು ಹುಟ್ಟುತ್ತಲ್ಲ ಅದು ಮುಂದಾಗತೈತೆ. ಅದು ಇಷ್ಟು ನಿನ್ನ ಗಮನದಾಗಿರ್ಲಿ. ಜಗತ್ತಿನೊಳಗೆ ಏನು ಮನುಷ್ಯ ಅನ್ನುವಂಥ ಜೀವ ಹುಟ್ಟೈತಲ್ಲ, ಅದು ಮುಂದೆ ಏನೇನು ಆಗ್ಬೇಕು ಅನ್ನೋದನ್ನ ಅವನ ಹತ್ರ ಹುಟ್ಟಬೇಕು. ಅದು ಗಟ್ಟಿಯಾಗಿ ಉಳಿಬೇಕು. ಹುಟ್ಟೋದು ಒಂದು, ಅಲ್ಲಿ ಗಟ್ಟಿಯಾಗಿ ಉಳಿಯೋದು ಮತ್ತೊಂದು. ಯಾವುದು ವಿಚಾರ ಗಟ್ಟಿಯಾಗಿ ಉಳಿಯುತ್ತೆ ಅದು ಗ್ಯಾರಂಟಿ ಆ ಮೂಲಕ್ಕೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಬಗ್ಗೆ ಹೇಳ್ತಾ ಇದ್ರು ಸ್ವಾಮೀಜಿಯವರು, ರಾಘಣ್ಣರು ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು? 1,00,000 ಗಂಟ್ಲೆ ಜನ ಪ್ರವಚನಕ್ಕೆ ಸೇರುತ್ತ ಅಂತ. ನಾನು 3ನೇತ್ತಿದ್ದಾಗ ನನಗೆ 2 ಅಕ್ಷರ ಗೊತ್ತಾಗ್ತಿದ್ದಿಲ್ಲ, ಒಂದು ಹ ಮತ್ತು ಳ. ಇದು ಹ ಯಾವುದು ಳ ಯಾವುದು ಅನ್ನೋದು ನನಗೆ 1ನೇತ್ತದಾಗೂ ಗೊತ್ತಾಗ್ಲಿಲ್ಲ, 2ನೇತ್ತದಾಗೂ ಗೊತ್ತಾಗ್ಲಿಲ್ಲ, 3ನೇತ್ತದಾಗೂ ಗೊತ್ತಾಗ್ಲಿಲ್ಲ. ಅಂದ್ರೆ ನಾ ಎಷ್ಟು ಶಾನೆ ಇರ್ಬೇಕಂತ ನಿಮ್ಗೆ ಗೊತ್ತಾಯ್ತು. 2 ಅಕ್ಷರಗಳ ಅರಿವು ಆಗುವಾಗ ನನಗೆ ಹ ಕ ಳ ಅಂದ್ಬಿಡ್ತಿದ್ದೆ, ಳ ಕ ಹ ಅಂದ್ಬಿಡ್ತಿದ್ದೆ. ಅಷ್ಟಾಕುಂಡ ಶಾನೆ ಇದ್ದೆ. ಒಂದು ಸಾರೆ 3ನೇತ್ತ ಇದ್ದಾಗ ಗುರುಕುಲದಲ್ಲಿ ನನ್ನನ್ನು ಭಾಷಣಕ್ಕೆ ಎಬ್ಬಿಸಿ ನಿಲ್ಲಿಸಿದ್ರು. ಮೊದಲನೇ ಸಾರಿ ಭಾಷಣಕ್ಕೆ ಎಬ್ಬಿಸಿ ನಿಲ್ಲಿಸಿದಾಗ ಭಾಷಣ ಮಾಡಿದ್ವಿ. ಈಗಿರೋ ಶ್ರೀಶೈಲ್ ಜಗದ್ಗುರುಗಳು ನಾವು ರೂಮೇಟ್, ಒಂದ ರೂಮ್ನಾಗಿದ್ದು ಕಲ್ತವ್ರು. ಅವ್ರು ನನಗಿಂತ 6 ವರ್ಷ ಸೀನಿಯರ್, ಹಿರಿಯರವ್ರು. 6 ವರ್ಷ ನಾನು ಬಹಳ ಅವ್ರಿಗಿಂತ ಸಣ್ಣವ. ಆಶ್ಚರ್ಯ ಅಂತಂದ್ರೆ ಅವ್ರು ಬಹಳ ವಿದ್ಯಾವಂತರಾಗಿದ್ರು ಆಗಲೇ. ನನಗೆ ಕೂಡ್ಲೆ ಅವ್ರು ಏನಂದ್ರು ಅಂತಂದ್ರೆ, ನಿನ್ನ ಭಾಷಣ ಬಹಳ ಅದ್ಭುತ ಇತ್ತು, ನೀ ಹಿಂಗ ಭಾಷಣ ಮಾಡಿಬಿಟ್ಟೆ ಅಂದ್ರೆ ಭಾಳ ಚಲೋ ಆಗ್ತಿ ನೋಡು ಮುಂದ ಅಂತ ಒಂದು ಮಾತನ್ನ ಅಂದ್ರು ಅವ್ರು ಗೆಳತನದೊಳಗೆ. ನಾನು ಅವಾಗ ವಿಚಾರ ಮಾಡಿದೆ, ನನ್ನ ಭಾಷಣ ಇವರಿಗೆ ಪಾಸ್ ಆಗೈತಿ ಅಂತಂದ್ರೆ ನನ್ನ ಭಾಷಣವನ್ನ ಕೇಳಲಿಕ್ಕೆ 1,00,000 ಗಂಟ್ಲೆ ಜನ ಕುಂದ್ರುವಂಗ ಆಗಬೇಕು, ನಾ ಆ ರೀತಿ ಭಾಷಣಕಾರ ಆಗಬೇಕು ಅಂತ ಅನ್ಕೊಂಡೆ. ಆ ರೀತಿ ಮಾಡೇ ಬಿಟ್ಟೆ ನಾನು.
ನಿಮ್ಮ ಗಮನದಾಗಿರ್ಲಿ. ಇನ್ನೊಂದು ನನ್ನ ಜೀವನದಲ್ಲಿ ನಡೆದ ಘಟನೆ ಹೇಳ್ತೀನಿ. ನನಗೆ ಉಟ್ಕೊಳ್ಳಾಕ ಲುಂಗಿ ಇದ್ದಿಲ್ಲ, ಉಟ್ಕೊಳ್ಳಾಕ ಅಂಗಿ ಇದ್ದಿಲ್ಲ. ಗುರುಕುಲದಲ್ಲಿ ಅಷ್ಟು ಬಡತನ ಇತ್ತು. ಆ ಸಂದರ್ಭದಲ್ಲಿ ಅಂಗಿ ಲುಂಗಿ ಇಲ್ಲ ಅಂತಂದ್ಮೇಲೆ ಅದನ್ನು ತೊಳ್ಕೊಳ್ಳೋ ಸಾಬೂನರಿ ಎಲ್ಲಿ ಬರ್ತಿತ್ತು. ಗೆಳೆಯರ ಕೆಲಸ ಮಾಡ್ತಿದ್ದೆ ನಾನು. ಆ ಗೆಳೆಯರ ಕೆಲಸ ಮಾಡುವಾಗ ಗೆಳೆಯರು ಹಳೆ ಲುಂಗಿ ಕೊಡ್ತಿದ್ರು, ನಂಗೆ ಹಳೆ ಅಂಗಿ ಕೊಡ್ತಿದ್ರು, ಅವನ್ನ ಉಟ್ಕೊಂತಿದ್ದೆ. ಎಲ್ಲಾರ ಕಡೆಗೆ ಹಳೆ ಲುಂಗಿ ಸಿಗ್ತಿದ್ವಲ್ಲ, ಯಾಕೆ ಸಿಗ್ತಿದ್ವು ಅಂದ್ರೆ ಅವ್ರ ಬಟ್ಟಿ ನಾನು ತೊಳಿತಿದ್ದೆ. ಆ ಸಂದರ್ಭದಲ್ಲಿ ಅವರು ಆ ಹಳೆ ಲುಂಗಿನ ಹೊಸ ಲುಂಗಿ ಬಂದು ಕೊಡ್ಲೇನೆ ನಾ ಅಂತಿದ್ದೆ, ಈ ಹಳೆ ಲುಂಗಿ ನಂಗೆ ಕೊಡ್ಬೋದಲ್ಲ ಅಂತಿದ್ದೆ. ತಗೋ ಅಂತಿದ್ರು ಅವ್ರು. ಲುಂಗಿ ಏನೋ ಸಿಗ್ತಿದ್ದು, ಆದ್ರೆ ತೊಳೆಯಕ್ಕೆ ಸಾಬೂನು ವಾರಕ್ಕೊಮ್ಮೆ ಎಲ್ಲ ಗೆಳೆಯರಿಗೆ ಹೇಳ್ತಿದ್ದೆ, ಯಾರವ್ರ ಬಟ್ಟೆ ತೊಳೆವಿದ್ರು ಕೊಡ್ರಿ ಅಂತ. ಯಾರು ಬಟ್ಟೆ ಅಂತೂ ಹಂಗ ಕೊಡಂಗಿಲ್ಲಲ್ಲ, ಅದ್ರ ಜೊತೆಗೆ ಏನು ಕೊಡ್ತಾರೆ, ಸಾಬೂನ್ ಗ್ಯಾರಂಟಿ ಕೊಡ್ತಾರ ಅನ್ನೋದಿತ್ತಲ್ಲ. ಒಂದು 10 ಮಂದಿ ಬಟ್ಟೆ ತಗೊಂತಿದ್ದೆ, ಸಾಬೂನ್ ಎಷ್ಟು ಸಿಗ್ತಿದ್ದು ನಂಗೆ, ಬಟ್ 8 ಸಾಬೂನ್ ಉಳಿತಿದ್ದು. ಮುಂದೆ ಒಂದು 8 ತಿಂಗಳು ನಾ ಯಾರು ಬಟ್ಟೆ ತೊಳೆಯಕ ಹೋಗಿದ್ದಿಲ್ಲ. ಅಂತೂ ನನ್ನ ಬಟ್ಟೆ ಸ್ವಚ್ಛ ಆಗುವ ಸಾಬೂನು ಸಿಕ್ಕವಲ್ಲ. ಏನೋ ಹಿಂಗೊಂದು ಪ್ಲಾನ್ ಮೇಲೆ ಹೋಗ್ತಿದ್ದೆ. ನನ್ನ ಹತ್ರ ನೋಟ್ಬುಕ್ ಇದ್ದಿಲ್ಲ. ಯಾರೂ ಕೂಡ ಮೊದಲನೇ ಹಾಳಿಯಿಂದ ಕೊನೆ ಹಾಳಿ ತನಕ ನೋಟ್ಬುಕ್ ಪೂರ್ತಿ ಬರೆಯೋರು ಇರುವುದಿಲ್ಲ, ಅಪರೂಪಕ್ಕೆ ಹಿಂಗಿರ್ತಾರ. ಮುಂದಿನ ಆ ಕಡೆ ಒಂದು 7-8 ಹಾಳಿ ಕೈನ ಬಿಡ್ತಿರ್ತಾರೆ ಭಾಳ ಮಂದಿ, ನೀವು ನೋಡಿರ್ಬೇಕಾರೆ. ಹಂಗ ಬಹಳ ಮಂದಿ ನೋಟ್ಬುಕ್ ಬಿಟ್ಟು ಮಾಡೋರಲ್ಲ, ಆ ಕೊನೆ ಹಾಳಿ ತಗೊಂಡು ಅಂದೊಂದು ನೋಟ್ಬುಕ್ ಮಾಡ್ಕೊಂತಿದ್ದೆ ನಾನು. ಈ ಟೈಪ್ ಇತ್ತು ಜೀವನ. ಅದ್ರ ಬಗ್ಗೆ ಪೂರ್ಣ ಹೇಳ್ಕೊತ ಕುಂದ್ರೋದು ಬೇಡ. ಆದ್ರೆ ನಿಮ್ಗೆ ಗೊತ್ತಿರಲಿ, ಆ ಶಿವಯೋಗ ಮಂದಿರ ಗುರುಕುಲಕ್ಕೆ ಏನು ಕಮಿಟಿ ಒಳಗ ಇರ್ತಕ್ಕಂಥ ಸದಸ್ಯರೆಲ್ಲ ಮೀಟಿಂಗ್ ಮಾಡಕ್ ಬರ್ತಿದ್ರಲ್ಲ, ಆ ಕಾಲದಲ್ಲಿ ಗಾಡಿಗಳು ಬಹಳಷ್ಟು ತರ ಇದ್ದಿಲ್ಲ. ಅಂಬಾಸಿಡರ್ ಒಂದು, ಫಿಯೇಟ್ ಒಂದು, ಮಾರುತಿ ಹುಟ್ಟಿತ್ತು, ಅಲ್ಲೆಲ್ಲೆ ದೊಡ್ಡ ಊರಾಗಿತ್ತದು. ಆದ್ರೆ ಅಂಬಾಸಿಡರ್ ಮತ್ತು ಫಿಯೇಟ್ 2 ಗಾಡಿ ಇದ್ವಲ್ಲ, ಬಹಳ ದೊಡ್ಡ ಶ್ರೀಮಂತರನ್ನವ್ರು ಮಾತ್ರ ಬೆಂಜ್ ಗಾಡಿ ಒಳಗೆ ಅಡ್ಡಾಡ್ತಿದ್ರು. ಇವು 2 ಹೆಚ್ಚು ಕಡಿಮೆ. ಅದು ಅಂಬಾಸಿಡರ್ ಅಂದ್ರೆ ಏನ್ರಿ, ತಾಲೂಕಿನ್ಯಾಗ 2 ಬೇಡ 3 ಗಾಡಿ ಇರ್ತಿದ್ವು ಇಡೀ ತಾಲೂಕಿನ್ಯಾಗ. ನಾ ಹೇಳಾಕತ್ತಿದ್ದು ಅಜ್ಜವ್ರಿಗೆ ಗೊತ್ತೈತಿ, ತೊಗರ್ಸಿ ಅಜ್ಜವ್ರಿಗೆ ಅಷ್ಟ ಇರ್ತಿದ್ವು ಅವಾಗ. ಅಂತಹ ಕಾಲದೊಳಗ ಏನು ಒಂದು 10-12 ಕಾರ್ ಬರ್ತಿದ್ವಲ್ಲ, ಉಟ್ಕೊಳ್ಳಾಕ ಬಟ್ಟೆ ಇಲ್ದಾಗ, ತೊಳ್ಕೊಳ್ಳಾಕ ಸಾಬೂನ್ ಇಲ್ದಾಗ, ನಾನು ಅವು ಎಲ್ಲ ಕಾರಿನ ಹತ್ರ ಅಡ್ಡಾಡ್ತಿದ್ದೆ. ಎದ್ರ ಸಲುವಾಗಿ ಗೊತ್ತಾ, ಯಾವ ಕಲರ್ ಕಾರ್ ತಗೋಬೇಕು ನಾನು ಅಂತ. ಇದನ್ನೊಂದು ಸ್ವಲ್ಪ ಗಮನದಾಗ ಇಟ್ಕೋರಿ. ಯಾವ ಕಲರ್ ಕಾರ್ ತಗೊಂಡ್ರು ಚಲೋ ಆಕತಿ ಅಂತ ಬರೇ ಕಲರ್ ಚಾಯ್ಸ್ ಮಾಡ್ತಿದ್ದೆ ಹೋಗಿ. ಎಷ್ಟನೆತ್ತ ನಾನು ಅವಾಗ, 3ನೇತ್ತದಾಗ ಕಾರಿನ ಕಲರ್ ಚಾಯ್ಸ್ ಮಾಡ್ತಿದ್ದೆ. ಒಂದು ಮನಸ್ಸಿನಾಗ ಇಟ್ಕೊಂಡು ಬರ್ತಿದ್ದೆ, ಈ ಕಲರ್ ತಗೊಂಡ್ರು ಚಲೋ ಆಕತಿ ಅಂತ. ಈ ಜಾತ್ರೆಗೆ ಸಿಗ್ತಾವಲ್ಲ ಪ್ಲಾಸ್ಟಿಕ್ ಕಾರು, ಅದನ್ನಲ್ಲ ನಾ ಹೇಳೋದು, ಹತ್ಕೊಂಡು ಬರೋ ಕಾರ. ನಿಮಗೆ ಗೊತ್ತಿರಲಿ, ಮುಂದಿನ ಮೀಟಿಂಗಿಗೆ ಮತ್ತೆ ಕಾರ್ನೊಳಗೆ ಒಂದು ಯಾವ್ದಾರು ಅದಕ್ಕಿಂತ ಚಲೋ ಕಲರ್ ಬಂತಂದ್ರೆ ಅದಕ್ಕೆ ರಿಜೆಕ್ಟ್ ಆಗಿಬಿಡ್ತಿತ್ತು. ಈ ಕಲರ್ ಬೇಡ, ಅದೇ ಕಲರ್ ಚಲೋ ಐತಿ ಅಂತ. ಒಟ್ಟು ಹಿಂಗ. ಆದ್ರೆ ನಿಮಗೆ ಗೊತ್ತಿರ್ಲಿ, 62 ಜನ ನಾವು ವಿದ್ಯಾರ್ಥಿಗಳು ಸ್ವಾಮಿಗಳಾಗವ್ರು ಇದ್ವಿ. 62 ಜನರಲ್ಲಿ ಮೊದಲಿಗೆ ಕಾರ್ ತೆಗೆದುಕೊಂಡಿರುವಂತ ಮಠಾಧಿಪತಿ ನಾನೇ ಆಗಿದ್ದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನನ್ನ 18ನೇ ವಯಸ್ಸಿನಾಗ ಆಗ್ಲೇ ಕಾರ್ ತೆಗೆದುಕೊಂಡಿದ್ದೆ ನಾನು. ನನ್ನ 18ನೇ ವಯಸ್ಸಿನಾಗ ಬಹಳ ಮಂದಿ ದೊಡ್ಡ ದೊಡ್ಡ ಶ್ರೀಮಂತ ಸ್ವಾಮಿಗಳು ಬಸ್ಸಿಗೆ ಅಡ್ಡಾಡ್ತಿದ್ರು ನಾ ಕಾರ್ ತಗೊಂಡಾಗ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರ, ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಏನು ಬರ್ತೈತಲ್ಲ ಅದು ಗಟ್ಟಿಯಾಗಿ ಇತ್ತು ಅಂತಂದ್ರೆ ಅವ ಗ್ಯಾರಂಟಿ ಆ ಎತ್ತರಕ್ಕೆ ಹೋಗೇ ತೀರ್ತಾನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹರಕೆ ಅನ್ನುವಂಥದ್ದು ಯಾಕೆ ಹುಟ್ಟುಗೊಂತು ಅಂತಂದ್ರೆ, ಆ ಹರಕೆ ಅನ್ನುವಂಥದ್ದು ಯಾಕೆ ಹುಟ್ಟುಗೊಂತು ಅಂತಂದ್ರೆ ಅದು ಕಾಯಂ ಗಟ್ಟಿಯಾಗಿರ್ತೈತಿ ಅನ್ನುವಂಥದ್ದಕ್ಕೆ. ಅದರ ಸಲುವಾಗಿ ಗುರು ಸನ್ನಿಧಾನದಲ್ಲಿ, ದೇವರ ಸನ್ನಿಧಾನದಲ್ಲಿ ನೀವು ಹರಕೆಯನ್ನು ಹೊತ್ತರೆ ನಿಮಗಿನ್ನೂ ಇಂಥವು 1000 ಘಟನೆಗಳು ನನ್ನ ಜೀವನದೊಳಗೆ ಪರೀಕ್ಷೆ ಮಾಡಿ ನೋಡಿದ್ದೀನಿ. ನಾನು ಪರೀಕ್ಷೆ ಮಾಡಿದ್ದೀನಿ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ಅಕ್ಕ ಮಹಾದೇವಿ ವಚನ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ತಮ್ಮೊಳಗಿನ ಮಹಾಘನವನ ಅರಿಯರು ಚನ್ನ ಮಲ್ಲಿಕಾರ್ಜುನ. ಈ ಒಂದು ವಚನದ ಸಾಲನ್ನ ಈಗೇನು ಇಷ್ಟೊತ್ತಿನ ತನಕ ಹೇಳಿದ್ನಲ್ಲ, ಅಂದ್ರೆ ಪ್ರತಿಯೊಬ್ಬರೇನು ಕುಂತಿರ್ಲ, ನಿಮ್ಮೊಳಗ ಅದ್ಭುತವಾದ ಶಕ್ತಿ ಐತಿ, ನಿಮ್ಮೊಳಗ ಅದ್ಭುತವಾದ ಶಕ್ತಿ ಐತಿ. ತಮ್ಮೊಳಗಿನ ಮಹಾಘನವನ ಅರಿಯರು, ಸಣ್ಣ ಮಾತಲ್ಲ ಇದು. ಅಂದ್ರೆ ನಿಮ್ಮೊಳಗಿರ್ತಕ್ಕಂಥ ಅದ್ಭುತವಾದ ಶಕ್ತಿ ಏನೈತಲ್ಲ ಅದನ್ನು ಹೊರಗೆ ಹಾಕೋ ಪ್ರಯತ್ನ ಮಾಡ್ರಿ, ಅದನ್ನ ಗಟ್ಟಿಗೊಳಿಸೋ ಪ್ರಯತ್ನ ಮಾಡ್ರಿ, ಚಲೋ ಆಕೈತಿ. ಅದಕ್ಕೆ ಗುರುಗಳ ಆಶೀರ್ವಾದ ಇರ್ತದೆ ಅನ್ನುವಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳಿ, ಹಾನಗಲ್ ಕುಮಾರ ಮಹಾಸ್ವಾಮಿಗಳವ್ರದ್ದು ಬಹಳಷ್ಟು ಸೂತ್ರಗಳದಾವ. ಅದರಾಗ ಅವ್ರದೊಂದು ಸೂತ್ರ,
ಘಟದಿಂದ ಮಠ ಆಗಬೇಕೇ ಹೊರತು ಮಠದಿಂದ ಘಟ ಆಗಬಾರದು ಅನ್ನುವಂಥದ್ದು ಹಾನಗಲ್ ಕುಮಾರಸ್ವಾಮಿಗಳು ಮಾತಿತ್ತು. ಆ ಮಾತಿಗೆ ಯಾರಾದರೂ ಒಬ್ಬರು ವೇದಿಕೆ ಮೇಲೆ ಪ್ರತ್ಯಕ್ಷ ಸ್ವಾಮಿಗಳದಾರಂದ್ರೆ ಅದು ಕಡೇನಂದಿಹಳ್ಳಿ ಸ್ವಾಮಿಗಳು ಅನ್ನುವಂಥದ್ದು. ಈ ಘಟದಿಂದ ಈ ಮಠ ನಿರ್ಮಾಣ ಆಗಿದೆ. ಈ ಮಠ ನಿರ್ಮಾಣ ಆಗಿದೆ. ಎಷ್ಟೋ ಘಟಗಳು ಮಠವನ್ನು ನುಂಗಿ ಹಾಕಾಕತ್ತಾವ. ಗೊತ್ತಾತ ನಾ ಹೇಳೋದು? ಎಷ್ಟೋ ಘಟಗಳು ಮಠವನ್ನು ನುಂಗಿ ಹಾಕಾಕತ್ತಾವ. ಅಂದ್ರೆ ಸ್ವಾಮಿಗಳು ಮಠನ ಮಾರಾಕತ್ತಾರ, ಮಠದ ಆಸ್ತಿ ಮಾರಾಕತ್ತಾರ, ಮಠವನ್ನ ಮಠಾಸ್ ಮಾಡಾಕತ್ತಾರ. ಅಂಥದ್ರೊಳಗೆ ಏನೂ ಇಲ್ಲದ ಜಾಗದಲ್ಲಿ ಬಂದು ಈ ಒಂದು ಅದ್ಭುತವಾದ ಕ್ಷೇತ್ರವನ್ನೇನು ಇವ್ರು ನಿರ್ಮಾಣ ಮಾಡ್ಯಾರಲ್ಲ, ಸ್ವಾಮಿಗಳಿದ್ರೆ ಹೆಂಗಿರ್ಬೇಕಪ್ಪ ಅಂದ್ರೆ ಕಡೇನಂದಿಹಳ್ಳಿ ಸ್ವಾಮಿಗಳಂಗ ಇರಬೇಕು ಅನ್ನುವಂತಹ ನಿರ್ಣಯಕ್ಕೆ ನೀವೆಲ್ಲ ಬರಬೇಕು ಅನ್ನುವಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ, ಮಠವನ್ನು ಕಟ್ಟುವಲ್ಲಿ, ಜನರ ಮನಸ್ಸನ್ನು ಕಟ್ಟುವಲ್ಲಿ ಅವರ ಆರೋಗ್ಯವನ್ನು ಕೆಡಿಸಿಕೊಂಡಿದ್ದಾರೆ.